ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡಿಟಾಕ್ಸ್ ಡ್ರಿಂಕ್ ಎಪಿಸೋಡ್ ಫಸ್ಟ್ ವಿಡಿಯೋ. ಸೊ ಫಸ್ಟ್ ಡಿಟಾಕ್ಸ್ ಡ್ರಿಂಕ್ಸ್ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನೋಡ್ಕೊಂಬನ್ನಿ ವಿಡಿಯೋನ. ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಕಡಿಮೆ ಸಮಯದ ವಿಡಿಯೋ ಇದೆ, ತುಂಬ ಏನು ಲಾಂಗ್ ಟೈಮ್ ನೋಡೋ ಅಂಥ ವಿಡಿಯೋ ಅಲ್ಲ. ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋಂಥ ಒಂದು ಡಿಟಾಕ್ಸ್ ಡ್ರಿಂಕ್ ಇದು. ಒಂದು ಪ್ರಾಡಕ್ಟನ್ನು ಬಳಸಿ ನಾನು ಮಾಡ್ಕೊಳ್ಳೋಂಥ ಒಂದು ಡಿಟಾಕ್ಸ್ ಇದು ನಂಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಿದೆ, ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಮೀಶೋ ಅಲ್ಲಿ ನಾನೊಂದು ಗ್ರೀನ್ ಟೀ ತರಿಸ್ಕೊಂಡಿದ್ದೀನಿ ಹರ್ಬ್ಸ್ದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ರಿಸಲ್ಟು. ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. 2 ನಿಮಿಷದಲ್ಲಿ ಮಾಡ್ಬೋದು. ಸೊ ಅಷ್ಟು ಒಳ್ಳೆ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಮತ್ತೇನಾದರೂ ಡೌಟ್ಸ್ಗಳಿದ್ದರೆ ವೆಯ್ಟ್ ಲಾಸ್ ಬಗ್ಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ನಾನು ಆಲ್ರೆಡಿ ಮಾಡಿ ತಂದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಈ ಥರ ಇರುತ್ತೆ. ಪ್ರಾಸೆಸ್ ಹೇಗಿರುತ್ತೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ತುಂಬ ಸಿಂಪಲ್, ಏನು ಕಷ್ಟಪಡೋ ಹಾಗಿಲ್ಲ. ಇದನ್ನು ಹೌಸ್ ವೈಫ್, ವರ್ಕಿಂಗ್ ವುಮೆನ್ಸ್ ಯಾರು ಬೇಕಾದರೂ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ಡಿಟಾಕ್ಸ್ ವಾಟರ್ ಇದು. ಅದು ಸಿಂಪಲ್ ಆಗಿರುತ್ತೆ, ಮಾಡೋದು ಕೂಡ ಈಸಿ. ನೋಡ್ಕೊಂಬನ್ನಿ. ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಬೇಗ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಸೊ ಇದು ನಾನು ತರಿಸ್ತಾ ಇರೋ 2ನೇ ಪ್ಯಾಕೆಟು. ನಿಮಗೆ ಇದರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ವೆಯ್ಟ್ ಲಾಸ್ ಇದ್ರದ್ದು ಹರ್ಬ್ ಟೀದು ಚೆಕ್ ಮಾಡಿ. ಈಗ ಈ ಪ್ರಾಡಕ್ಟ್ನ ಬಳಸ್ಕೊಂಡು ನಾನು ಡಿಟಾಕ್ಸ್ ಅಂದರೆ ಗ್ರೀನ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಲೋಟ ಅಷ್ಟು ನೀರನ್ನು ಇಟ್ಕೊಳ್ತಾ ಇದ್ದೀನಿ. ಈ 2 ಲೋಟ 1 ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ನಾನು ತರಿಸಿರುವಂಥ ಹರ್ಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೀವು ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಕುಡಿಬೋದು. ನಾನು 1 ಪಿಂಚಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಫ್ಲೇವರ್ಗೆ. ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಕೊತ್ತ ಕುದಿಸಿ 2 ಲೋಟ ಇರುವಂಥ ನೀರು 1 ಲೋಟ ನೀರಿಗೆ ಬರಬೇಕು. ಮಾಡೋದು ಕೂಡ ತುಂಬ ಸುಲಭ, 2 ನಿಮಿಷ. ಈಗ ಸೋದಿಸಿಟ್ಕೊಂಡಿದ್ದೀನಿ. ಈಗ ನಾನು 1 ಲೋಟಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಕರೆಕ್ಟಾಗಿ ನನಗೀಗ 2 ಲೋಟ ನೀರಿದ್ದು 1 ಲೋಟ ನೀರು ಕನ್ಸಿಸ್ಟೆನ್ಸಿಗೆ ಬಂತು. ಈಗ ನಮ್ಮ ಒಂದು ಡಿಟಾಕ್ಸ್ ವಾಟರ್ ಅಥವಾ ಗ್ರೀನ್ ಟೀ ರೆಡಿ ಆಯಿತು. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ, ಇದನ್ನು ಮಿಸ್ ಮಾಡಬೇಡಿ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೂ ತಗೋಬೋದು. ದಿನಕ್ಕೊಂದು 2-3 ಸಲ ಈ ಒಂದು ಗ್ರೀನ್ ಟೀನ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಟ್ರೈ ಮಾಡಿ. ಓಕೆ, ನೋಡಿದ್ರಲ್ವಾ? ಸೊ ಆ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮಗೆ ಕಮೆಂಟಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ, ಪಿನ್ ಕೂಡ ಮಾಡಿರ್ತೀನಿ. ಕಮೆಂಟಲ್ಲಿ ಚೆಕ್ ಮಾಡಿ. ತುಂಬ ಕಡಿಮೆ ರೇಟ್ಗೆ ಮೀಶೋಲ್ಲಿ ಸಿಗುತ್ತೆ, ಬಟ್ ಗುಡ್ ರಿಸಲ್ಟ್ ಕೊಡುತ್ತೆ. ನಂದು 2ನೇ ಪ್ಯಾಕೆಟ್ ತರಿಸಿರೋದೀಗ. ಫಸ್ಟ್ ಒಂದು ತರಿಸಿ ಅದು ನಂಗೆ ತುಂಬ ಚೆನ್ನಾಗಿ ಅನಿಸಿದ್ದಕ್ಕೆ ನಾನು ತಗೊಳ್ತಾ ಇದ್ದೀನಿ. ಮತ್ತು ಇದನ್ನು ಯಾವ ಥರ ಕುಡಿಬೇಕು ಅಂದರೆ, ನಿಮ್ಗೇನಾದರೂ ಫುಡ್ ಕ್ರೇವಿಂಗ್ ಆಗ್ತಾಯಿದೆ, ಜಂಕ್ ಫುಡ್ ತಿನ್ನಬೇಕು ಅಥವಾ ಶುಗರ್ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು, ಈ ಥರ ಕ್ರೇವಿಂಗ್ಸ್ ಆದಾಗೆಲ್ಲ ನೀವು ಈ ಟೀನ ಮಾಡ್ಕೊಂಡು ಕುಡೀರಿ. ನಾರ್ಮಲ್ ಆಗಿ ಕುಡಿಬೋದು, ಇಲ್ಲ ನಿಮ್ಗೆ ತುಂಬ ಘಾಟ್ ಅನಿಸುತ್ತೆ, ಕುಡಿಯೋ ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ಬೆಲ್ಲನ, ಒಂದೇ ಒಂದು ತುಂಡಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ, ಕುಡೀರಿ. ನಾನು ಇದನ್ನು ಬೆಳಗ್ಗೆ ಡಿಟಾಕ್ಸ್ ಥರ ತಗೊಂಡಾಗ 1 ಸಲ ಕುಡಿತೀನಿ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಆದಮೇಲೆ 1 ಸಲ ಕುಡಿತೀನಿ, ಅಗೇನ್ ಸಂಜೆ ಬಂದು 1 ಸಲ ಕುಡಿತೀನಿ, ಮಲಗಬೇಕಾದ್ರೂ 1 ಸಲ ಕುಡಿದ್ಬಿಟ್ಟು ಮಲಗ್ತಾ ಇದ್ದೀನಿ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 2 or 3 ಟೈಮ್ಸ್ ನಾನು ಇದನ್ನು ತಗೊಳ್ತೀನಿ. ಮಿನಿಮಮ್ ಇಲ್ಲ ಅಂದರೂ 2 ಟೈಮ್ ಅಂತೂ ಕುಡಿತೀನಿ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಮಾಡಿ ನೋಡಿ. ಇದು ಒಳ್ಳೆ ಸಿಂಪಲ್ ರೆಮಿಡಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಂದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನ. ಎಪಿಸೋಡ್ 2 ಡಿಟಾಕ್ಸ್ ಡ್ರಿಂಕಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.